ಭದ್ರಾವತಿ ಹೊಳೆಹೊನ್ನೂರು ಸರ್ಕಲಲ್ಲಿ ಒಂದೇನೋ ದೊಡ್ಡದಾಗಿ ಸ್ಟೇಜ್ ಹಾಕಿದ್ದಾರೆ. ಏನು ಪ್ರೋಗ್ರಾಮ ಮಾಡ್ತಾಯಿದ್ದಾರೆ ಮತ್ತು ಇಲ್ಲಿ ಟಿಪ್ಪು ಕಮಿಟಿಯ ಅಧ್ಯಕ್ಷರು ಮಹಬೂಬ್ ಅವರು ಮತ್ತು ಅವರ ಟೀಮ್ ಎಲ್ಲ ಇದೆ. ಬರೀ ಇವರಿಗೆ ಕೇಳೋಣ, ಏನು ಫಂಕ್ಷನ್ನು, ವಿಶಾಲವಾದ ಸ್ಟೇಜ್ ಹಾಕಿದ್ದಾರೆ, ಏನು ಮಾಡ್ತಾಯಿದ್ದಾರೆ ಕೇಳೋಣ ಬನ್ನಿ. ಹೇಳಿ ಸರ್. ನೋಡಿ, ಪ್ರತಿ ವರ್ಷ ನಾವು ಟಿಪ್ಪು ಜಯಂತಿ ಮತ್ತು ಕನ್ನಡ ರಾಜ್ಯೋತ್ಸವ ಸ್ವಲ್ಪ ಜೋರಾಗಿ ಹೇಳಿ ಸರ್. ಪ್ರತಿ ವರ್ಷ ನಾವು ಕನ್ನಡ ರಾಜ್ಯೋತ್ಸವವನ್ನು ಭಾಳ ಅದ್ದೂರಿಯಾಗಿ ಟಿಪ್ಪು ಜಯಂತಿ ಜೊತೆ ಮಾಡ್ತಾಯಿದ್ದೀವಿ. ಈ ಸತಿನೂ ಇದೆಲ್ಲ ಭಾಳ ಅದ್ದೂರಿಯಾಗಿ ಮಾಡ್ತಾಯಿದ್ದೀವಿ. ಎಲ್ಲರೂ ದಯವಿಟ್ಟು ಬರಬೇಕು. ಹೇಳಿ ಮಹಬೂಬ್ ಅವರೇ. ಭದ್ರಾವತಿ ನವಂಬರ್ 10ಗೆ ಟಿಪ್ಪು ಜಯಂತಿ ಇತ್ತು. ನಾವು ಸ್ವಲ್ಪ ಹಿಂದೆ ಹಾಕಿ ನವಂಬರ್ 28ಗೆ ಟಿಪ್ಪು ಜಯಂತಿ ಮತ್ತು ಕನ್ನಡ ರಾಜ್ಯೋತ್ಸವ ಮತ್ತೊಂದು ಸಂವಿಧಾನ ಬರೆದಿರೋ ದಿನ ಆಚರಣೆಯನ್ನು ಈ ನವಂಬರ್ 28ಗೆ ನಾವೆಲ್ಲ ಮಾಡ್ತಾಯಿದ್ದೀವಿ ಸೇರಿ. ಈ ಫಂಕ್ಷನಲ್ಲಿ ನಾವು ಬಡ ಮಹಿಳೆಯರಿಗೆ 500 ಸೀರೆ ಮತ್ತು 200 ಮಕ್ಕಳಿಗೆ ಪೆನ್ನು ಮತ್ತು ಬುಕ್ಕು ಓದೋದ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ನಾವು ಈ ಫಂಕ್ಷನಲ್ಲಿ ಇದಕ್ಕೆ ಸ್ವಲ್ಪ ಜಾಸ್ತಿ ಹೈಲೈಟ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ತಾವೆಲ್ಲರಿಗೂ ಭದ್ರಾವತಿ ಸಮಸ್ತ ಜನರಿಗೆ ಸೂಚನೆ ಏನಂದರೆ, ತಾವು ಇವತ್ತಿನ ದಿವಸ ಶುಕ್ರವಾರ ನಮಾಜಿ ಆದಮೇಲೆ ಒಂದು 4 ಗಂಟೆಯಿಂದ ಫಂಕ್ಷನ್ ಶುರು ಆಗುತ್ತೆ. ತಾವೆಲ್ಲ ದಯವಿಟ್ಟು ಬರಬೇಕು. ಈ ಫಂಕ್ಷನಿಗೆ ಒಂದು ಕಲೆ ಕೊಡಬೇಕಂತ ಕೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಟಿಪ್ಪು ಸುಲ್ತಾನ್. ಈ ಪ್ರೋಗ್ರಾಮಲ್ಲಿ ನೀವು ಡೊನೇಟ್ ಫಾರ್ ಎಜುಕೇಷನ್ ಮಾಡ್ತಾ ಇದ್ದೀರಾ ಮತ್ತೆ 500 ಸೀರೆನೂ ಹಂಚ್ತಾ ಇದ್ದೀರಾ. ಬಡ ಮಹಿಳೆಯರಿಗೆ ಸೀರೆ ಹಂಚ್ತಾ ಇದ್ದೀವಿ. ಭದ್ರಾವತಿಯ ಪ್ರತಿ ವರ್ಷ ಈ ವರ್ಷನೂ ಸಹ ಹಂಚ್ತಾ ಇದ್ದೀವಿ. ಪ್ರತಿ ವರ್ಷ ಹಂಚ್ತೀರಾ? ವರ್ಷ 15 ವರ್ಷದಿಂದನೂ ಸಹ ಬಡವರಿಗೆ ನಾವು ಹಂಚೋದು, ಬ್ಲಡ್ ಡೊನೇಷನ್ ಮಾಡೋದು, ಟಿಪ್ಪು ಕಮಿಟಿಯಿಂದ ಹಾಸ್ಪಿಟ್ಲಿಗೆ ಮಾತ್ರೆದು ಅದೇನಾದರೂ ಅಂದರೆ ಆರೋಗ್ಯ ಒಳ್ಳೇದಾಗದ ಕೆಲಸ, ಮಕ್ಕಳು ಓದೋಕ್ಕೆ ಕೆಲಸ, ಅದಕ್ಕೆಲ್ಲ ನಾವು ಭಾಳ ಸಪೋರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಸಿಕ್ಕಂದವ್ರವರು ಮಾತಾಡ್ತಾರೆ, 1-2 ಮಾತು ಹೇಳಿ ಸರ್. ನಮ್ಮ ಉದ್ದೇಶ ಏನಂದರೆ, ನಮಗೆ ಎಲ್ಲೇ ಒಂದು ಕಡೆ ಹೆಸರೇ ಇಲ್ದಾಗ ಒಂಥರ ಮಾಡ್ತಾಯಿದ್ರು. ಈ ಫಂಕ್ಷನ್ ಮಾಡೋಕ್ಕೂ ನಮಗೆ ಹೆಚ್ಚು ಕಮ್ಮಿ 8 ದಿವಸದಿಂದಾನು ಟೇಷನ್ನಾಗ ಅಡ್ಡಾಡಿಸಿ ಸಾಕಾಯಿತು. ನಮ್ಮ ಟಿಪ್ಪು ಕಮಿಟಿ ಇದು ರಿಜಿಸ್ಟ್ರಿಂದ ನಾವು ಕನ್ನಡ ರಾಜ್ಯೋತ್ಸವ, ಆಮೇಲೆ ಟಿಪ್ಪು ಜಯಂತಿ, ಸಂವಿಧಾನ ಬರೆದಿದ್ದ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಇದಕ್ಕಾಯ್ತಲ್ಲ ಗೌರ್ಮೆಂಟು ಇದು ಪರ್ಮಿಷನ್ ತೊಗೊಂಡಿದ್ದೀರಾ? ಪರ್ಮಿಷನ್ ಕೊಟ್ಟಿದ್ದಾರೆ DSP ಸಾಹೇಬರು. ಅದು ನಮಗೆ ಒಳ್ಳೆ ಕೆಲಸ ಮಾಡಿಬಿಟ್ಟಿದ್ದಾರೆ. ಅವರಿಗೆ ನಾವು ಭಾಳ ಖುಷಿ ಇದೆ. ಅವರಿಗೆ ನಾವು ಧನ್ಯವಾದಗಳು. ಭದ್ರಾವತಿಯ ಸಮಸ್ತ ನಾಗರಿಕರು ಭದ್ರಾವತಿ ಹೊಳೆಹೊನ್ನೂರು ಸರ್ಕಲ್ನಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವ, ಸಂವಿಧಾನ ದಿನ ಮತ್ತು ಟಿಪ್ಪು ಜಯಂತಿ 3 ಸೇರಿಸಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ 4 ಗಂಟೆಗೆ ಹೊಳೆಹೊನ್ನೂರು ಸರ್ಕಲ್ಲಿಗೆ ಆಗಮಿಸಬೇಕು. ಮತ್ತು ನಮ್ಮ ನಾಸಿರ್ ಅವರು ಒಂದೆರಡು ಮಾತಾಡ್ತಾರೆ. ಭದ್ರಾವತಿ ಎಲ್ಲ ಜನರಿಗೆ ನಾಸಿರಿಂದ ನಮಸ್ಕಾರಗಳು. ನಿಮ್ಮಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದರೆ, ನಾವು ಭದ್ರಾವತಿಯಲ್ಲಿ ಅದ್ದೂರಿಯಾಗಿ ಟಿಪ್ಪು ಜಯಂತಿ ಮತ್ತು ಕನ್ನಡ ರಾಜ್ಯೋತ್ಸವ ಮತ್ತು ಸಂವಿಧಾನ ದಿನಾಚರಣೆಯನ್ನು ಮಾಡ್ತಾಯಿದ್ದೀವಿ. ಎಲ್ಲರನ್ನು ಕೇಳ್ಕೊಳ್ಳೋದೇನಪ್ಪ ಅಂದರೆ, ನಮ್ಮ ಜೊತೆಗೆ ಸಹಕಾರ ನೀಡಿ ಎಲ್ಲರೂ ಬರಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದ. ಭಾಳ ಚೆನ್ನಾಗಿ ಫಂಕ್ಷನ್ ನಡೆಸ್ರಿ.